ದೇವನಹಳ್ಳಿ ಸಾರ್ವಜನಿಕ ಸಂಪರ್ಕ ಕೇಂದ್ರದ ವತಿಯಿಂದ ಚನ್ನರಾಯಪಟ್ಟಣ ಗ್ರಾಮದಲ್ಲಿ ಆಧಾರ್ ಶಿಬಿರ, ಆರೋಗ್ಯ ಉದ್ಯೋಗ ಶಿಬಿರವನ್ನು ಉಚಿತವಾಗಿ ಹಾಗೂ ಸರ್ಕಾರಿ ಸೌಲಭ್ಯಗಳ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕ ಸಂಪರ್ಕ ಕೇಂದ್ರವು 2018ರಿಂದ ದೇವನಹಳ್ಳಿ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಸರಕಾರಿ ಸೌಲಭ್ಯಗಳ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸಿಕೊಡುವ ಈ ಸಾರ್ವಜನಿಕ ಸಂಪರ್ಕ ಕೇಂದ್ರದ ಉದ್ದೇಶ 25 ಜನವರಿ ರಕ್ತದಾನ ಮಾಡಿದ್ದು 200 ಜನಕ್ಕೆ ಉದ್ಯೋಗ ಸಿಕ್ಕಿದೆ. 300ಕ್ಕೂ ಹೆಚ್ಚು ಜನ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದಾರೆ ಎಂದು ಸಾರ್ವಜನಿಕ ಸಂಸ್ಥಾಪಕ ಅಧ್ಯಕ್ಷ ಟಿ.ಎಂ. ಸಹದೇಶ್ ತಿಳಿಸಿದರು. ಕೆಲವರಲ್ಲಿ ಮಗಂದ್ರಿಗೆ ಪಾಮಾಯಿದ ಅಂತ ಹಾಕ್ಬಿಡ್ತಾರೆ ಕೆಲವರು. ಅದರಿಂದ ನೀವೆಲ್ಲ ಕೂಡಲೇ ಅನುಗ್ರಹ ಪಡ್ಕೊಳ್ಳಿ. ಬನ್ನಿ ಮನೆ ಅರ್ಥ ಇದೆಯಲ್ಲ. ಎಲ್ಲ ಇನ್ನೂ ಯಾರಾದರೂ ಉದ್ಯೋಗ ಎಲ್ಲಿ ಸಿಗುತ್ತೆ? ಶಿಫ್ಟು ಇಲ್ಲ, ಏನೋ ಮೆಸೇಜ್ ಮಾಡ್ತಾ ಇರ್ತಾರೆ ಅಷ್ಟೇ, ಮಾತಾಡಕ್ಕೆ ಬರೋದಿಲ್ಲ. ರೆಸ್ಯೂಮ್ ಅಂದರೆ ಏನಂತ ಗೊತ್ತಿಲ್ಲ. ಎಷ್ಟು ಜನಕ್ಕೆ CV ಅಂತ ತಿಳ್ಕೊಂಡಿರ್ತಾರೆ, ಬಯಲ ಮರ್ತ್ಬಿಟ್ಟಿದ್ದಾರೆ. ಹಂಗಂದ್ರೆ ಏನು ಸರ್ ಅನ್ನೋರು ಇದ್ದಾರೆ. ಹಾಗಾಗಿ ನೀವು ಕೆಲವೆಲ್ಲ ಪಾಯಿಂಟ್ನ ಅವ್ರಿಗೆ ಓಕೆ ಮೇಡಮ್ ಮಾಡ್ತೀವಿ ಮೇಡಮ್, ಎಸ್ ಮೇಡಮ್, ನಿಮಗೇನು ಸ್ಯಾಲ್ರಿ ಇಷ್ಟ ಆಗಬೇಕು, ಕಂಪ್ನಿ ಇಷ್ಟ ಆಗಬೇಕು, ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಗೆ ಆಗುತ್ತೆ, ಓಕೆ ಮೇಡಮ್ 9:30 ಬರ್ತೀನಿ ಅಂತೀನಿ. ಇಲ್ಲಿ ಬಸ್ ಎಲ್ಲೇ ಬಂದರೆ ಮಾತಾಡೋಕ್ಕೆ ಬರೋದಿಲ್ಲ. ಮಾತಾಡಿದಾಗ ಏನು ಮಾಡ್ತಾರೆ? ಹೌದಾ ಅಂತಾರೆ. ಹೌದಾ 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 ಅಂದಾಗ ನಾನೇ ಫೋನ್ ಇಟ್ಬಿಡ್ತೀನಿ. ಹೌದಾ ಅಂದ್ರೆ ಮುಗಿದ ಕೆಲಸ ಅಂತ. ಹೌದಾ ಅನ್ಬಾರ್ದು. ಎಸ್ ಮೇಡಮ್ ಮಾಡ್ತೀವಿ ಮೇಡಮ್, ನಮ್ಮ ಮೊದಲಿಂದ ಮೇಡಮ್. ಈಗ BE ಕಂಪ್ಯೂಟರ್ ಸೈನ್ಸ್ ಆಗಿದ್ರೆ ಏರ್ಪೋರ್ಟಲ್ಲಿ ಕೆಲಸ ಇದೆ, ಕೊಡಿಸ್ತೀನಿ ನಾನು ಪರ್ಸ್ನಲಾಗಿ. ಯಾರಾದರೂ BE ಕಂಪ್ಯೂಟರ್ ಸೈನ್ಸ್ ಓಕೆನಾ? ಅಥವಾ ಇನ್ನೂ BE ಆಗಿದ್ರೆ ಐಫೋನಲ್ಲೂ ಇದೆ. ಅದನ್ನೆಲ್ಲ ನಾವು ಅನುಕೂಲ ಮಾಡಿಕೊಡ್ತೀವಿ. ನೀವು ಅವ್ರಿಗೆ ಏನು ಹೇಳ್ತಾರೆ ಕಮ್ಯುನಿಕೇಷನ್ ಮಾಡ್ಕೊಂಡು ತಿಳ್ಕೊಳ್ಳಿ. ಅವ್ರ ಹತ್ರ ಏನು ಜಾಬ್ಸ್ ಇದೆ, ITI ಮೇಲೆ ಇದೆಯಾ, ಡಿಪ್ಲೊಮಾ ಇದೆಯಾ, ಪ್ಲೇಸಲ್ಲಿ ಬರ್ಕೊಳ್ಳಿ. ಬೇಕಾದ್ರೆ ಪಾಂಪ್ಲೆಟಿಂದ ಏನು ಕ್ವಾಲಿಫಿಕೇಷನ್ಗಿದೆ, ಎಷ್ಟು ಸ್ಯಾಲ್ರಿ ಇದೆ, ಆಮೇಲೆ ಶಿಫ್ಟ್ ಇದೆಯಾ, ಕ್ಯಾಬ್ ಇದೆಯಾ, ಇಷ್ಟೇ ಬೇಕಾಗಿರೋದು. ನಿಮ್ಗೆ ಇನ್ನೇನು ಬೇಕಾಗಿಲ್ಲ. ಇಷ್ಟು ತಿಳ್ಕೊಂಡಿದ್ದಾರೆ, ಇನ್ನೆಲ್ಲ ತಿಳ್ಕೊತಾರೆ. 20,000 ಸಂಬಳದು SLC ಮೇಲೆ ಕೆಲಸ ಇದೆಯಾ, ನಿಮ್ಮ ಅಣ್ಣ ತಮ್ಮನಿಗೆ ಹೆಲ್ಪ್ ಮಾಡಿ. ಯಾರು ಇರ್ತಾರಲ್ಲ ನಿಮ್ಗೆ. ನನ್ನ ಹೆಸರು ಗಂಗಾಧರ್ ಅಂತ ಹೇಳ್ಬೋದು. ಇವ್ರದ್ದೇನು ಉದ್ಯೋಗ ಮೇಳ ಅಂತ ಮತ್ತು ಮೆಡಿಕಲ್ ಕ್ಯಾಂಪಸ್ ಅಂತ ಏನು ಮಾಡಿದ್ದಾರೆ, ಇದು ಜನರಿಗೆ ತುಂಬ ಉಪಯೋಗ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಕೇಳ್ಕೊಳ್ತಾ ಇದ್ದೀನಿ. ನನಗೂ ಉದ್ಯೋಗ ಮಾಹಿತಿ ಮಾಡಿದ್ರೆ ನೀವು ಎಲ್ಲ ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇಂಟರ್ವ್ಯೂ ಅಪ್ರೂವಲ್ ಆಗಿದೆ ನನಗೆ. ಬಟ್ ಇದು ಸ್ವಲ್ಪ ಉಪಯೋಗ ಆಗಿದೆ ನನಗೂ ಕೂಡ. ಹಾಗೆ ಎಲ್ಲರೂ ಬಂದು ಇದನ್ನು ತಗೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಗೆ ಇದು ಆಫರ್ ಲೆಟರ್ 2 ಡೇಸಲ್ಲಿ ಮಾಡಿಸ್ಕೊಡ್ತೀನಿ, ಇಲ್ಲ ಇವತ್ತೇ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಇದರಿಂದ ತುಂಬಾ ಯೂಸ್ ಆಗ್ತಾ ಇದೆ ನನಗೆ. ಅದಕ್ಕೋಸ್ಕರ ನಾನು ಮಾರಕಲ್ಲಿಂದ ಬಂದಿದ್ದೀನಿ ಇಲ್ಲಿ ಅಂತ. ಬಟ್ ನೀವು ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಮೆಡಿಕಲ್ ಚೆಕಪ್ಪು ಮತ್ತು ಇದೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಂದು ಇದನ್ನು ಯೂಸ್ ಮಾಡ್ಕೋಬೇಕು. ಇದನ್ನು ದಯವಿಟ್ಟು ಯಾರು ಇದು ಮಾಡ್ಕೋಬೇಡಿ ಅಂತ ಸವಿನಯ ಪ್ರಾರ್ಥನೆ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಸಂದೇಶ್ ಸರ್ ಇದನ್ನೆಲ್ಲ ಮುಖ್ಯವಾಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಆರೋಗ್ಯ ಶಿಬಿರ ಹಾಗೂ ಉಚಿತ ಉದ್ಯೋಗ ಶಿಬಿರ, ಉಚಿತ ಆಧಾರ್ ಕಾರ್ಡ್, ಹಾಗೆ ಲೆಕ್ಕ ಮಾಡಲಿಕ್ಕೆ ಹೋದರೆ ಸುಮಾರು ಎಲ್ಲ ಸೌಲಭ್ಯಗಳನ್ನು ನಮ್ಮ ಸಹದೇಶ್ನವರು ಮಾಡ್ತಾ ಇದ್ದಾರೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಪಡೆದುಕೋಬೇಕಾದ ವಿನಂತಿ. ಇನ್ನು ಮುಂದೆ ಅರ್ಥ ಇದೆಯಲ್ಲ. ಎಲ್ಲ ಇನ್ನೂ ಯಾರಾದರೂ ಉದ್ಯೋಗ ಎಲ್ಲಿ ಸಿಗುತ್ತೆ? ಶಿಫ್ಟು ಇಲ್ಲ, ಏನೋ ಮೆಸೇಜ್ ಮಾಡ್ತಾ ಇರ್ತಾರೆ ಅಷ್ಟೇ, ಮಾತಾಡಕ್ಕೆ ಬರೋದಿಲ್ಲ. ರೆಸ್ಯೂಮ್ ಅಂದರೆ ಏನಂತ ಗೊತ್ತಿಲ್ಲ. ಎಷ್ಟು ಜನಕ್ಕೆ CV ಅಂತ ತಿಳ್ಕೊಂಡಿರ್ತಾರೆ, ಬಯಲ ಮರ್ತ್ಬಿಟ್ಟಿದ್ದಾರೆ. ಹಂಗಂದ್ರೆ ಏನು ಸರ್ ಅನ್ನೋರು ಇದ್ದಾರೆ. ಹಾಗಾಗಿ ನೀವು ಕೆಲವೆಲ್ಲ ಪಾಯಿಂಟ್ನ ಅವ್ರಿಗೆ ಓಕೆ ಮೇಡಮ್ ಮಾಡ್ತೀವಿ ಮೇಡಮ್, ಎಸ್ ಮೇಡಮ್, ನಿಮಗೇನು ಸ್ಯಾಲ್ರಿ ಇಷ್ಟ ಆಗಬೇಕು, ಕಂಪ್ನಿ ಇಷ್ಟ ಆಗಬೇಕು, ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಗೆ ಆಗುತ್ತೆ, ಓಕೆ ಮೇಡಮ್ 9:30 ಬರ್ತೀನಿ ಅಂತೀನಿ. ಇಲ್ಲಿ ಬಸ್ ಎಲ್ಲೇ ಬಂದರೆ ಮಾತಾಡೋಕ್ಕೆ ಬರೋದಿಲ್ಲ.
ಮಾತಾಡಿದಾಗ ಏನು ಮಾಡ್ತಾರೆ, ಹೌದಾ ಅಂತಾರೆ. ಹೌದಾ 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 ಅಂದಾಗ ನಾನೇ ಫೋನ್ ಇಟ್ಬಿಡ್ತೀನಿ. ಹೌದಾ ಅಂದ್ರೆ ಮುಗಿದ ಕೆಲಸ ಅಂತ. ಹೌದಾ ಅನ್ಬಾರ್ದು. ಎಸ್ ಮೇಡಮ್ ಮಾಡ್ತೀವಿ ಮೇಡಮ್, ನಮ್ಮ ಮೊದಲಿದ್ದಾರೆ ಮೇಡಮ್. ಈಗ BE ಕಂಪ್ಯೂಟರ್ ಸೈನ್ಸ್ ಆಗಿದ್ರೆ ಏರ್ಪೋರ್ಟಲ್ಲಿ ಕೆಲಸ ಇದೆ, ಕೊಡಿಸ್ತೀನಿ ನಾನು ಪರ್ಸ್ನಲ್ ಆಗಿ. ಯಾರಾದರೂ BE ಕಂಪ್ಯೂಟರ್ ಸೈನ್ಸ್, ಓಕೆನಾ? ಅಥವಾ ಇನ್ನೂ BE ಆಗಿದ್ರೆ ಐಫೋನಲ್ಲೂ ಇದೆ, ಅದನ್ನೆಲ್ಲ ನಾವು ಅನುಕೂಲ ಮಾಡಿಕೊಡ್ತೀವಿ. ನೀವು ಅವ್ರಿಗೆ ಏನು ಹೇಳ್ತಾರೆ ಕಮ್ಯುನಿಕೇಷನ್ ಮಾಡ್ಕೊಂಡು ತಿಳ್ಕೊಳ್ಳಿ. ಅವ್ರ ಹತ್ರ ಏನು ಜಾಬ್ಸ್ ಇದೆ, ITI ಮೇಲೆ ಇದೆಯಾ, ಡಿಪ್ಲೊಮಾ ಇದೆಯಾ, ಪ್ಲೇಸಲ್ಲಿ ಬರ್ಕೊಳ್ಳಿ ಬೇಕಾದ್ರೆ ಪಾಂಪ್ಲೆಟಿಂದ ಏನು ಕ್ವಾಲಿಫಿಕೇಷನ್ಗಿದೆ, ಎಷ್ಟು ಸ್ಯಾಲ್ರಿ ಇದೆ, ಆಮೇಲೆ ಶಿಫ್ಟ್ ಇದೆಯಾ, ಕ್ಯಾಬ್ ಇದೆಯಾ, ಇಷ್ಟೇ ಬೇಕಾಗಿರೋದು. ನಿಮ್ಗೆ ಇನ್ನೇನು ಬೇಕಾಗಿಲ್ಲ. ಇಷ್ಟು ತಿಳ್ಕೊಂಡಿದ್ದಾರೆ, ಇನ್ನೆಲ್ಲ ತಿಳ್ಕೊತಾರೆ. 20,000 ಸಂಬಳದು SLC ಮೇಲೆ ಕೆಲಸ ಇದೆಯಾ, ನಿಮ್ಮ ಅಣ್ಣ ತಮ್ಮನಿಗೆ ಹೆಲ್ಪ್ ಮಾಡಿ, ಯಾರು ಇರ್ತಾರಲ್ಲ ನಿಮ್ಗೆ.